ಈಗ ನಡೀತಾ ಇರುವಂತ ರಾಜಕೀಯ ವಾರ್ನಲ್ಲಿ ಏನಾಗ್ತಾ ಇದೆ ಅಂತ ಗೊತ್ತಿಲ್ಲ. ಬಟ್ ಅವರವರು ನಡೆಸ್ತಾ ಇರುವಂತ ರೂಮ್ಗಳಲ್ಲಿರುವಂತಹ ವಾರ್ಗಳು ಮಾತ್ರ ಸಿಕ್ಕಾಪಟ್ಟೆ ಜಟಾಪಟಿಗೆ ಕಾರಣವಾಗ್ತಾ ಇದೆ. ಅದು ಬಿಜೆಪಿನೂ ಆಗಿರ್ಬೋದು, ಕಾಂಗ್ರೆಸ್ಸು ಆಗಿರ್ಬೋದು, JDS ಆಗಿರ್ಬೋದು, ಇಂಡಿಪೆಂಡೆಂಟ್ ಆಗಿ ನಿಂತ ಸುಮಲತಾ ಅವ್ರದ್ದು ಆಗಿರ್ಬೋದು. ಸೊ ಅವರವ್ರ ನಡುವೆ ನಡೀತಾ ಇರುವಂತ ವಾರ್ಗಳು ತುಂಬಾ ಜೋರಾಗೇ ಇದೆ. ರೂಮ್ಗಳಲ್ಲಿ ನಡೀತಾ ಇರುವಂತಹ ವಾರ್ಗಳು ಬೇರೆ, ಸಭೆಗಳನ್ನ ನಡೆಸ್ಕೊಂಡು. ಆದ್ರೆ ಆಚೆ ಬಂದ ಮೇಲೆ ಕೊಡುವಂತ ಹೇಳಿಕೆಗಳು ಇನ್ನೊಂದು ರೀತಿಯಲ್ಲಿದೆ. ಈಗ ನಡೆದಿರುವಂತಹ ಬೆಳವಣಿಗೆ ಏನು ಅನ್ನುವಂಥದ್ರ ಬಗ್ಗೆ ನಿಮಗೆ ಮಾಹಿತಿಯನ್ನ ಕೊಡ್ತಾ ಹೋಗ್ತೀವಿ ಇವತ್ತಿನ ಈ ವಾರ್ ರೂಮ್ನಲ್ಲಿ. ಸೊ ಒಂದು ಕಡೆಗೆ ಮಂಡ್ಯದಲ್ಲಿ ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡ್ತಾರೆ ಮಾಡಲ್ಲ ಅನ್ನುವಂಥದ್ದು ಒಂದು ಚರ್ಚೆ ನಡೀತಾ ಇತ್ತು. ಫೈನಲಿ ಅವರು ನಿಲ್ತಾರೆ ಅನ್ನೋದಂತೂ ಗೊತ್ತಾಗ್ತಾ ಇದೆ. ಬಟ್ ಕಾಂಗ್ರೆಸ್ನ ಶಾಸಕರೊಬ್ಬರು ಇವತ್ತು ಹೇಳಿಕೆ ಕೊಟ್ಟಿದ್ದಾರೆ, ಲೇವಡಿ ಮಾಡಿದ್ದಾರೆ. ಇದು ಏನದ್ರ ಅರ್ಥ, ಯಾವ ಮಟ್ಟಕ್ಕೆ ಹೋಗ್ತಾ ಇದೆ ಮನಸ್ಥಿತಿ ಅನ್ನುವಂಥದ್ದನ್ನ ನೋಡಬೇಕಾಗಿದೆ. ಕುಮಾರಸ್ವಾಮಿ ಹೃದಯ ಶಸ್ತ್ರಚಿಕಿತ್ಸೆಗೂ ಕೂಡ ರಾಜಕೀಯ ಲೇಪನವನ್ನ ಮಾಡ್ತಾ ಇದ್ದಾರೆ. ಯಾವ ಮಟ್ಟಕ್ಕೆ ಹೋಗ್ತಾ ಇದೆ ಕರ್ನಾಟಕದ ರಾಜಕೀಯ ಅಂತ ಹೇಳಿ ಕುಮಾರಸ್ವಾಮಿ ಆಪರೇಷನ್ ಬಗ್ಗೆ ಈಗ ಕೈ ಶಾಸಕ ರಮೇಶ್ ಬಂಡಿ ಸಿದ್ದೇಗೌಡರು ಲೇವಡಿ ಮಾಡಿದ್ದಾರೆ. ಚುನಾವಣಾ ಆಯೋಗ ಏನ್ ಹೇಳುತ್ತೆ, ವೈಯಕ್ತಿಕವಾಗಿರುವಂತಹ ಟೀಕೆಗಳು ಬರಬಾರದು ಅಂತ ಹೇಳಿ. ಬಟ್ ಇಲ್ಲಿ ಅನಾರೋಗ್ಯದ ವಿಚಾರ, ವೈಯಕ್ತಿಕವಾಗಿರುವಂತಹ ವಿಚಾರಗಳನ್ನ ಹೋಗಿ ಭಾವನಾತ್ಮಕವಾಗಿರುವಂತಹ ವಿಚಾರಗಳನ್ನ ಮಾತನಾಡೋ ಮಟ್ಟಕ್ಕೆ ಹೋಗ್ತಾ ಇದ್ದಾರೆ. ಚುನಾವಣೆಗಾಗಿನೇ ಆಸ್ಪತ್ರೆ ಸೇರ್ತಾರೆ ಅನ್ನುವಂಥ ಅರ್ಥದಲ್ಲಿ ಶಾಸಕರು ಕೊಟ್ಟಿರುವಂತ ಹೇಳಿಕೆ. 3 ದಿನದಲ್ಲಿ ಹೃದಯ ಶಸ್ತ್ರಚಿಕಿತ್ಸೆ ಮಾಡ್ಕೊಳ್ತಾರೆ, 4 ದಿನಕ್ಕೆ ಪ್ರವಾಸ ಕೈಗೊಳ್ತಾರೆ, ಹೇಗೆ ಸಾಧ್ಯ ಇದು ಅನ್ನುವಂಥ ವ್ಯಾಖ್ಯಾನವನ್ನ ಮಾಡಿದ್ದಾರೆ. ಶಾಸಕರು ರೀತಿಯಾಗಿ ಮಾತನಾಡೋದು ಸರಿನಾ ಇನ್ನೊಬ್ಬರ ಅನಾರೋಗ್ಯದ ಬಗ್ಗೆ? ಏನಾರು ಒಂದು ಚುನಾವಣೆ ಸಂದರ್ಭ ಬಂದ ತಕ್ಷಣ ಹೋಗಿ ಹಾಸ್ಪಿಟ್ಲಿಗೆ ಸೇರ್ತಾರೆ. ಹಾಸ್ಪಿಟ್ಲಿಗೆ ಸೇರಿಸಿ 3 ದಿವಸ ಇರ್ತಾರೆ. ಒಂದು ಹಾರ್ಟ್ ಆಪರೇಷನ್ ಆಯ್ತದೆ, 4ನೇ ದಿವಸಕ್ಕೆ ಇಡೀ ರಾಜ್ಯ ಸುತ್ತಾ ಇರ್ತಾರೆ. ಅದು ಹೆಂಗೆ ಸಾಧ್ಯ ಅಂತ ನನಗೆ ಅರ್ಥ ಆಯ್ತಲ್ಲ. ಯಾರು ಹಾರ್ಟ್ ಪೇಷಂಟ್ಸು, ಈಗ ಚೆಲುವಣ್ಣ ಇಲ್ಲೇ ಕೂತವನೆ, ಚೆಲುವಣ್ಣಂಗೆ ಇರ್ತಕ್ಕಂಥ ಸೇಮ್ ಕಾಯಿಲೆ ಅವ್ರ ಸ್ನೇಹಿತರಿಗೆ ಕುಮಾರಣ್ಣಂಗೆ ಇರ್ತಕ್ಕಂಥದ್ದು. ಇವನು ಹಾಸ್ಪಿಟ್ಲಿಗೆ ಸೇರಿಸಿದ್ರೆ 1 ತಿಂಗಳಾದರೂ ಈಚೆಗೆ ಬರೋಲ್ಲ. ಅದು ಹೆಂಗೆ 2 ದಿವಸಕ್ಕೆ ನಾವು ಹಾರ್ಟ್ ಆಪರೇಷನ್ ಮಾಡಿಸ್ಕೊಂಡು ನಾವು ಈಚೆಗೆ ಬರೋದು ನನಗಂತೂ ಗೊತ್ತಾಯ್ತಾರೆ. ಈ ಚುನಾವಣೆ ಅಭಿವೃದ್ಧಿ ಮತ್ತೆ ನಿಮ್ಮ ಮುಂದೆ ಕಂಡುಹಿಡಿರ್ತಕ್ಕಂಥ ಜನರ ಒಂದು ಹೋರಾಟದ ಚುನಾವಣೆ. ದಯಮಾಡಿ ಯಾರು ಬಂದು ನಿಮ್ಮ ಹತ್ರ ನನಗೆ ಆ ತೊಂದರೆ ಆಗಿದೆ, ಈ ತೊಂದರೆ ಆಗಿದೆ ಅನ್ನುವಂಥ ಮಾತುಗಳನ್ನ ಹೇಳಿದ್ರೆ ದಯಮಾಡಿ ನಿಮ್ಮ ಕೈ ಮುಗಿದು ಹೇಳ್ತೀನಿ, ಕೇಳಬೇಡಿ. ಅವ್ರ ಅಧಿಕಾರದಲ್ಲಿದ್ದಾಗ ಏನು ಮಾಡಿದ್ರು ಅನ್ನುವಂಥ ಪ್ರಶ್ನೆ ನೀವು ಕೇಳಬೇಕು. ಈ ಸಲ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಗೆಲ್ಲಿಸ್ತಕ್ಕಂಥ ಎಲ್ಲ ಪೂರ್ಣ ಜವಾಬ್ದಾರಿಯನ್ನು ನಮ್ಮ ತಾಯಂದರು, ನಮ್ಮ ಅಣ್ಣ ತಮ್ಮಂದಿರು ನಾವು ಒತ್ಕೋಬೇಕು ಅಂತೇಳಿ